ಇವಾಗ ಎಲ್ಲಿಗೆ ಹೋಗೋದು? ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಮನೆಗೆ ಸೇರಿಸ್ಲಿಲ್ವಲ್ಲ. ಅದಕ್ಕೇನಂತೆ, ನಮ್ಮೂರಿಗೆ ಹೋಗೋಣ ಬಾ. ನಿಮ್ಮೂರಲ್ಲಿ ನಿಮ್ಮಪ್ಪ ಅಮ್ಮನ ಸೇರಿಸ್ಲಿಲ್ಲ ಅಂದರೆ ಏನು ಮಾಡೋದು? ಹಂಗೇನೂ ಆಗಲ್ಲ, ನಮ್ಮಪ್ಪ ಅಮ್ಮ ಸೇರಿಸ್ತಾರೆ, ಬಾ ಹೋಗೋಣ. ಹ್ಞೂ ಸರಿ ನಡಿ. ಬಾ ಮದರಂಗಿ ಬಾ. ಇದೇನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಯಾರ ಮನೆಗೆ ಕರ್ಕೊಂಬಂದಿದೀಯಾ? ಅಯ್ಯೋ ಮದರಂಗಿ, ಇದೇ ನಮ್ಮ ಮನೆ, ಬಾ. ಏನು ಇದಾ ನಿಮ್ಮ ಮನೆ? ಹೌದು ಮದರಂಗಿ, ಇದೇ ನಮ್ಮ ಮನೆ. ಮತ್ತೆ ನೀನವತ್ತು ನಮ್ಮ ಮನೆ ದೊಡ್ಡದಾಗಿದೆ, 2 ಮನೆ ಇದೆ ಅಂತೆಲ್ಲ ಹೇಳಿದ್ದಲ್ಲ. ಹೌದು ಮದರಂಗಿ, ನೋಡು ಅಲ್ಲಿ ಪಕ್ಕದಲ್ಲಿದೆಯಲ್ಲ, ಅದು ದನಿನ ಮನೆ, ಅದು ಕೂಡ ನಮ್ಮದೇ. ಇದು ನಾವಿರೋ ಮನೆ, ಇದು ಕೂಡ ನಮ್ಮದೇ. ಏನು ಈ ಥರ ಮನೆನಾ ನಿಮ್ಮದು? ನಾನೆಲ್ಲೋ ದೊಡ್ಡ ಮನೆ ಅಂದರೆ ಅರಮನೆ ಥರ ಇರುತ್ತೆ ಅಂತ ನಾನು ನಿನ್ನ ಮದುವೆ ಆದೆ. ನೀನು ನೋಡಿದ್ರೆ ಇಲ್ಲಿ ಗುಡಿಸ್ಲಿಕ್ಕೆ ಕರ್ಕೊಂಬಂದಿದೀಯ ನನ್ನ. ಮದರಂಗಿ, ನೀನು ಪ್ರೀತಿಸಿದ್ದು ನನ್ನೆನ್ನ, ಮನೆ ಹೆಂಗಿದ್ರೆ ಏನು, ಬಾ ಒಳಗಡೆ ಹೋಗೋಣ. ಇಲ್ಲ ಆಗಲ್ಲ, ನಾನು ನಿಮ್ಮ ಮನೆಗೆ ಬರಲ್ಲ. ಮದರಂಗಿ, ಯಾಕೆ ಹಠ ಮಾಡ್ತೀಯಾ? ನೋಡು, ನಮ್ಮನೆ ಚಿಕ್ಕದೇ ಇರ್ಬೋದು, ಗುಡಿಸ್ಲೇ ಆಗಿರ್ಬೋದು, ಆದರೆ ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ ನಾನು, ಬಾ ಒಳಗೆ. ನೀನು ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದೀಯ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ಬರಲ್ಲ. ನೋಡು ಮದರಂಗಿ, ಇವಾಗ ನಿಮ್ಮನೆಯವರು ನಿಮ್ಮನೆ ಒಳಗಡೆ ಸೇರಿಸಲ್ಲ ಅಂತ ಹೇಳಿದ್ದಾರೆ. ಇವಾಗ ನೀನು ನಮ್ಮನೆ ಒಳಗೂ ಬರಲ್ಲ ಅಂದರೆ ಇನ್ನೆಲ್ಲಿ ಹೋಗೋಕ್ಕಾಗತ್ತೆ? ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನೀನು ನನಗೆ ಮೋಸ ಮಾಡಿದೀಯ. ಮನೆ ಆಸ್ತಿ ಎಲ್ಲ ಇದೆ, ನೀನು ಶ್ರೀಮಂತ ಅಂತೇಳಿ ನನಗೆ ಮದುವೆ ಆಗಿ ಮೋಸ ಮಾಡಿದೀಯ. ಅದಕ್ಕೆ ನಾನು ನಿಮ್ಮ ಮನೆಗೆ ಬರಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋಗಿ ನಾನು ಅಲ್ಲೇ ಇರ್ತೀನಿ. ನೀನು ನನ್ನ ಜೊತೆ ಬರಬೇಡ ಅಷ್ಟೇ. ಅಯ್ಯೋ ಮದರಂಗಿ, ಹಾಗೆಲ್ಲ ಹೇಳಬೇಡ ಮದರಂಗಿ, ನಮ್ಮಪ್ಪ ಅಮ್ಮ ಬೇಜಾರಾಗ್ತಾರೆ. ನಮ್ಮಪ್ಪ ಅಮ್ಮಗೂ ಗೊತ್ತು ನಾವಿಬ್ಬರು ಮದುವೆ ಆಗಿರೋದು, ಅವರು ನಮ್ಮನ್ನು ಮನೆ ಒಳಗಡೆ ಕರ್ಸ್ಕೊತಾರೆ. ಬಾ ಹೋಗೋಣ. ಇಲ್ಲ, ನಾನು ಬರೋದಿಲ್ಲ ಅಷ್ಟೇ. ನೋಡು, ಇವಾಗ ನಿನಗೆ ನಿಮ್ಮಪ್ಪನ ಮನೆಯೂ ಇಲ್ಲ, ಇಲ್ಲಿನೂ ನೀನು ಬರಲ್ಲ ಅಂತ ಹೋದರೆ ನಮ್ಮನ್ನ ಮುಂದಕ್ಕೆ ಇವರು ಕೂಡ ಸೇರಿಸಲ್ಲ. ಆಮೇಲೆ ದಯವಿಟ್ಟು ಇಷ್ಟೊಂದು ಹಠ ಮಾಡಬೇಡ, ಒಳ್ಳೇದಲ್ಲ. ಬಾ ಮದರಂಗಿ. ನೀನು ನನಗೆ ಮೋಸ ಮಾಡಿದೀಯ, ಸುಳ್ಳು ಹೇಳಿದೀಯ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ಬರಲ್ಲ ನಾನು. ಮಗನೇ, ಯಾವಾಗ ಬಂದೆ? ಅಮ್ಮ, ನಾವು ಇವಾಗ ತಾನೇ ಬಂದ್ವಿ ಅಮ್ಮ. ಯಾರಪ್ಪ ಅದು? ಯಾರ ಹುಡುಗಿ? ಅಮ್ಮ, ಅದು ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ ಅಮ್ಮ ಇವಳು. ಓ, ಇವಳೇನ ನನ್ನ ಸೊಸೆ? ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಅಳ್ದಿರ ಇನ್ನೇನು ನಾನು ಖುಷಿ ಪಡ್ಲ? ನೀವು ನಿಮ್ಮ ಮಗ ಎಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡಿದ್ದೀರಾ. ಮೋಸನ? ಏನಮ್ಮ ಮೋಸ ಮಾಡಿದ್ದೀವಿ? ನಿಮ್ಮಪ್ಪ ಅಮ್ಮ ಅಂತೂ ನಿಮ್ಮನ್ನ ಮನೆ ಒಳಗಡೆ ಸೇರಿಸಿಲ್ಲ, ನಾನು ನಮ್ಮ ಮನೆ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನೀನು ಖುಷಿ ಪಡಬೇಕು. ಅಳ್ತಿದೀಯಲ್ಲ? ನನಗೆ ನಮ್ಮ ಪಕ್ಕದ ಗೌಡ್ರ ಮಗನ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ನಾವಂಥ ಒಳ್ಳೆ ಮನೇನ ಬಿಟ್ಬಿಟ್ಟು ನಿಮ್ಮದು ನೀವಿನ್ನೂ ಶ್ರೀಮಂತರು ಅಂತ ಹೇಳ್ಕೊಂಡು ನಿಮ್ಮ ಮಗ ಬಂದಿದ್ದಕ್ಕೆ ನಾನು ನಿಮ್ಮ ಶ್ರೀಮಂತಿಕೆ ಅಂತೆಲ್ಲ ನೋಡಿ ಇಷ್ಟಪಟ್ಟು ಮದುವೆ ಆದರೆ ಇಲ್ಲಿ ನೋಡಿದ್ರೆ ನೀವು ಗುಡಿಸ್ಲಲ್ಲಿದ್ದೀರಾ. ಓ, ಅದು ಕಳೀತಾ ಇದೆಯಾ? ನೋಡಮ್ಮ, ನಾವು ಒಂದಿನ ಚೆನ್ನಾಗಿರೋ ಮನೆ ಕಟ್ಟನ ಬಿಡು, ಅದಕ್ಕೇನಂತೆ. ನೀನು ಹಿಂಗೆಲ್ಲ ಅಳ್ಬೇಡ, ಬಾ ಒಳಗಡೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ಬರಲ್ಲ. ನೋಡು ಮದರಂಗಿ, ನಮ್ಮಮ್ಮನೇ ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ಹೇಳಿ ಕರೀತಿದ್ದಾರೆ ಅಂದರೆ ನೀನು ಹಿಂಗೆಲ್ಲ ಮಾತಾಡೋದು ಸರಿ ಇಲ್ಲ. ನಾನು ಮಾತಾಡೋದೇ ಹಿಂಗೆ. ನೀನು ನಿಮ್ಮಮ್ಮ ಎಲ್ಲರೂ ಸೇರಿ ಸ್ಕೆಚ್ ಹಾಕೊಂಡೇ ನನ್ನ ಮದುವೆ ಮಾಡ್ಕೊಂಡಿದ್ದೀರಾ. ಅದಕ್ಕೆ ನಾನು ನಿಮ್ಮ ಮನೆ ಒಳಗಡೆ ಇನ್ಯಾವತ್ತೂ ಬರಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಮ್ಮ ಮಗ ನಮಗೆ ಫೋನ್ ಮಾಡಿ ಹೇಳಿದ್ದ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ. ಅದಕ್ಕೆ ಅವನಿಷ್ಟನೇ ನಮ್ಮಿಷ್ಟ ಅಂತೇಳಿ ಒಪ್ಕೊಂಡು ಅಷ್ಟೇ. ನಿನಗಿಷ್ಟ ಇಲ್ಲ ಅಂದಿದ್ರೆ ನೀನು ಮದುವೆ ಆಗಬಾರ್ದಾಗಿತ್ತು. ಇವಾಗ ಮದುವೆ ಆದಮೇಲೆ ಹಿಂಗೆಲ್ಲ ಆಡಿದ್ರೆ ಹೆಂಗೆ? ಹೌದು ಮದರಂಗಿ, ನೀನು ನನ್ನ ಮದುವೆ ಆಗೋಕ್ಕೆ ಮುಂಚೆ ನಾನು ಇಷ್ಟ ಇಲ್ಲ ಅಂದಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ. ನೀನು ಮದುವೆ ಎಲ್ಲ ಆದಮೇಲೆ ಈ ಥರ ಮಾತಾಡ್ತಿದೀಯಲ್ಲ. ನನಗೇನು ಗೊತ್ತಿತ್ತಾ ನೀನು ಈ ಥರ ಎಲ್ಲ ಸುಳ್ಳು ಹೇಳಿ ನನ್ನ ಮದುವೆ ಆಗ್ತಿದೀಯಾ ಅಂತ? ನಾನು ನಮ್ಮ ಪಕ್ಕದ ಗೌಡ್ರನ ಮಗನ ಮದುವೆ ಆಗಿದ್ದರೆ ಎಷ್ಟು ಸುಖವಾಗಿರ್ತಿದ್ದೆ. ಅದೆಲ್ಲ ಹಣೆ ಬರ ಕಣವ. ಯಾರ ಮನೆಗೆ ಯಾರು ಸೊಸೆಯಾಗಿ ಹೋಗ್ಬೇಕು ಅಂತ ದೇವರೇ ಬರ್ತಿತ್ತ ಅನಿಸುತ್ತೆ. ಅದಕ್ಕೆ ನಿನಗೆ ಗೌಡ್ರ ಮನೆಗೆ ಹೋಗೋ ಯೋಗ ಇಲ್ಲ ಅನ್ಕೋ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಯೋಗ ಇಲ್ಲ ಅನ್ಕೊ ಅಂತ ಹೇಳ್ತಿದ್ದೀರಾ. ನಿಮಗೆ ನಮ್ಮಪ್ಪ
ಅಪ್ಪಂಗೆ ಹೇಳಿ ಮಾಡಿಸ್ತೀನಿ ನಿಮಗೆ ಇರಿ. ಏನು ಹೇಳಿ ಮಾಡ್ಸೋಕ್ಕಾಗತ್ತೆ ನೀನು ನಿಮ್ಮಪ್ಪನ ಹತ್ರ? ನಿಮ್ಮಪ್ಪನೇ ನೀನು ಬೇಡ ಅಂತ ಮನೆಯಿಂದ ಆಚೆ ಹಾಕಿದಾರಲ್ಲ. ನಾನು ನಮ್ಮ ಮನೆಗೆ ವಾಪಸ್ ಹೋಗಿ ಇಲ್ಲಿ ನಡೆದಿರೋದೆಲ್ಲ ಹೇಳ್ತೀನಿ. ನೀವೆಲ್ಲ ಮೋಸ ಮಾಡಿದ್ದೀರಾ, ನಾನು ಮೋಸ ಹೋದೆ ಅಪ್ಪ ಅಂತ ಹೇಳ್ತೀನಿ. ಆವಾಗ ನಮ್ಮಪ್ಪ ಎಲ್ಲ ಸರಿ ಮಾಡಿ ನನ್ನ ಗೌಡ್ರು ಮಗನ ಜೊತೆ ಮತ್ತೆ ಮದುವೆ ಮಾಡಿಸ್ತಾರೆ. ಏನು, ನನ್ನ ಬಿಟ್ಟು ನಿನ್ನ ಮತ್ತೆ ಇನ್ನೊಂದು ಮದುವೆ ಆಗ್ತೀಯಾ? ಹೌದು, ಇದು ಮೋಸದಿಂದ ಆಗಿರೋ ಮದುವೆ. ಅದರಿಂದ ನಾನು ನಿಮ್ಮ ಮನೆಗೆ ಬರೋದಿಲ್ಲ. ನೋಡಮ್ಮ, ನಿನಗೆ ಒಂದ್ಸತಿ ಮದುವೆ ಆದಮೇಲೆ ನಿನ್ನ ಇನ್ಯಾರೂ ಮದುವೆ ಆಗೋದಕ್ಕೆ ಬರೋದಿಲ್ಲ. ಇವಾಗಲೇ ನಿಮ್ಮ ಪಕ್ಕದವ್ರ ಗೌಡ್ರು ಊರಲ್ಲೆಲ್ಲರಿಗೂ ಸುದ್ದಿ ಗೊತ್ತಾಗಿರುತ್ತೆ. ನಿನ್ನ ಮತ್ತೆ ಯಾರು ಸೊಸೆ ಮಾಡ್ಕೋತಾರೆ? ನಾನು ಮತ್ತೆ ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮನೆಗಂತೂ ನಾನು ಬರಲ್ಲ. ಮದರಂಗಿ, ಹೆಣ್ಮಕ್ಳಿಗೆ ಇಷ್ಟೊಂದು ಹಠ ಒಳ್ಳೇದಲ್ಲ. ನಮ್ಮಮ್ಮ ಅಷ್ಟೊಂದು ಹೇಳ್ತಿದಾರಲ್ಲ, ಬಾ ಸುಮ್ಮನೆ ಒಳಗೆ ಹೋಗೋಣ. ಹೌದಮ್ಮ, ಕೋಪದ ಕೈಗೆ ಬುದ್ಧಿ ಕೊಡಬೇಡ. ಬಾ ಒಳಗೆ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ನೋಡೋಣ. ಏನೂ ಆಗಿಲ್ಲ. ಆದರೂ ನೀವೆಲ್ಲ ಸೇರಿ ನನಗೆ ಮಾಡಿರೋದು ಮೋಸನೇ. ನೋಡಮ್ಮ, ಇದು ನೀನು ಇಷ್ಟಪಟ್ಟು ಆಗಿರೋವಂಥ ಮದುವೆ. ಇಲ್ಲಿ ಯಾರೂ ನಿನಗೆ ಮೋಸ ಮಾಡಿಲ್ಲ. ನಿನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀನು ಎಲ್ಲಿ ಬೇಕಾದರೂ ಹೋಗ್ಬೋದು. ನಾನು ಇದ್ರ ಮೇಲೆ ನಿನಗೆ ಬಲವಂತ ಮಾಡಲ್ಲ. ನೋಡು ಮದರಂಗಿ, ನಮ್ಮಮ್ಮ ಅಷ್ಟೊಂದು ಹೇಳಿ ಹೋಗ್ತಿದ್ದಾರೆ ಅಂದಮೇಲೆ ಅರ್ಥ ಮಾಡಿಕೊಂಡು ನೀನು ಅಡ್ಜಸ್ಟ್ ಆಗಬೇಕು. ನಾನು ಯಾಕೆ ಅಡ್ಜಸ್ಟ್ ಆಗಬೇಕು? ಏನು ನಮ್ಮಪ್ಪ ಅಮ್ಮ ಆಚೆ ಹಾಕಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಮನೇಲಿ 1-2 ದಿನ ಇರೋದಕ್ಕೆ ಒಪ್ಕೋತಾ ಇದ್ದೀನಿ ಅಷ್ಟೇ. ಹಬ್ಬ, ಒಪ್ಕೊಂಡಲ್ಲ, ಸರಿ ಆಯಿತು, ಬಾ ಒಳಗೆ ಹೋಗೋಣ. ನಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಗಂಡ ನನಗೆ ಇಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಆಗಿದ್ದಾನೆ ಅಂತ. ನೀವು ಈ ಥರ ಎಲ್ಲ ನಂಬಿ ಮದುವೆ ಆಗಕ್ಕೆ ಹೋಗಬೇಡಿ. ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಮದುವೆ ಆಗಿ ಸುಖವಾಗಿರಿ. ಹಾಗೇನಿಲ್ಲ ಸ್ನೇಹಿತರೆ, ನಾವು ಇಷ್ಟಪಟ್ಟೆ ಮದುವೆ ಆಗಿರೋದು. ನೀನು ಸುಳ್ಳು ಹೇಳಿ ಮದುವೆ ಆಗಿರೋದು ಅಷ್ಟೇ. ಸರಿ, ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಇನ್ನೂ 2 ದಿನ ಈ ಕೊಂಪೆಲೇ ಇರಬೇಕು ನಾನು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್.